திருச்சிற்றம்பலம். அருள் பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய் நம சிவாய் நம சிவாய். ಇವತ್ತಿನ ಕಾಲದಲ್ಲಿ ಯಾರಿಗೂ ಒಂದು ಮನಸ್ಥಿತಿ ಎಂಬುದು ಸರಿಯಿಲ್ಲ. ಒಟ್ಟಿನಲ್ಲಿ ಹೇಳುವುದಾದ್ರೆ ಯಾರಿಗೂ ಮನಸ್ಥಿತಿ ಸರಿಯಿಲ್ಲ. ಒಂದಲ್ಲ ಒಂದು ರೀತಿಯ ಒಂದು ಆನಂದ ಸಂತೋಷ ಎಂಬ ವಿಚಾರ ಎಷ್ಟು ಪ್ರಯತ್ನ ಪಟ್ಟರೂ ಬರುವುದಿಲ್ಲ. ಎಲ್ಲರೂ ಸಂತೋಷದಲ್ಲಿರಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ, ಆನಂದದಲ್ಲಿ ಇರಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಎಲ್ಲರೊಟ್ಟಿಗೆ ಸಂತೋಷದಲ್ಲಿ ಪ್ರೀತಿಯಿಂದ ಗೌರವದಿಂದ ಇರಬೇಕು ಅಂತೇಳಿ ಎಲ್ಲರ ಒಳಗೆ ಇದೆ. ಇದಂತೂ 100% ಸತ್ಯ. ಆದರೆ ಇಲ್ಲಿ ಒಂದು ನಾನು ಅಂತ ಹೇಳೋ ವಿಚಾರ ಇದೆ ಅಲ್ವಾ. ನಾನು ಹೇಳಿದೆ ಸರಿ ಅಂತೇಳಿ ಆ ನಾನು ಎಂಬುದನ್ನು ಬಿಡ್ಲಿಕ್ಕೆ ಮಾತ್ರ ರೆಡಿ ಇಲ್ಲ. ಈ ನಾನು ಎಂಬುದನ್ನು ಬಿಟ್ಟರೆ ಎಲ್ಲವೂ ತನ್ನಿಂತಾನಾಗಿ ಆಗಿಬಿಡ್ತದೆ, ಆಟೋಮೆಟಿಕ್. ನಾನು ಎಂಬುದನ್ನು ಬಿಟ್ಟರೆ ಇಲ್ಲಿ ನಾನು ಎಂಬುದನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಬಾಕಿ ಎಲ್ಲ ಗುಣಗಳುಂಟು. ಆ ಒಂದು ಗುಣ ಉಂಟಲ್ವ, ನಾನು ಎಂಬುದು ಎಲ್ಲ ಗುಣವನ್ನು ಅಳಿಸಿ ಆಗ್ತದೆ. ಅದೆಲ್ಲ ಉಂಟು ಒಳಗೆ. ಸತ್ಯವಾಗಿ ಹೇಳಿದ್ರು. ಅನೇಕ ರೀತಿಯಲ್ಲಿ ಹೇಳಿದರು. ಯಾರು? ಋಷಿ ಮುನಿಗಳು, ಯೋಗಿಗಳು, ಸಾಧುಗಳು, ಸಂತರು ಅಲ್ಲ. ಏನು ಹೇಳಿದರು? ಒಂದು ದೇವಸ್ಥಾನಕ್ಕೆ ಹೋಗಿ ಯಾವ ದೇವಸ್ಥಾನ? ದೇವಸ್ಥಾನಗಳು ಹೇಗೆ ಇತ್ತು ಈಗಿನ ವಿಚಾರ ಹೇಳು, ಹಳೆಯ ವಿಚಾರವನ್ನು ಹೇಳು. ದೇವಸ್ಥಾನ ಹೇಗೆ ಇತ್ತು? ದೇವಸ್ಥಾನ ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿದ್ರೆ ಆಸೆಯನ್ನು ಬಿಟ್ಟು ಹೋಗಬೇಕಿತ್ತು ಒಂದು ಕಾಲದಲ್ಲಿ. ಹೋದವನು ಪುನಃ ಬರ್ತಾನೆ ಇಲ್ವ ಅಂತ ಗೊತ್ತಿಲ್ಲ. ಮಹದೇಶ್ವರ ಬೆಟ್ಟ ಆದರೂ ಸರಿ, ಈ ಚಾಮುಂಡಿ ಬೆಟ್ಟ ಆದರೂ ಸರಿ, ಈಗಲೇ ಕೆಲವು ಸಲ ಚಿರತೆಲ್ಲ ಸಿಗ್ತದೆ ಹೋಗುವಾಗ. ಇನ್ನು ಸ್ವಲ್ಪ ವರ್ಷಗಳ ಹಿಂದೆ, ಒಂದು 200 ವರ್ಷಗಳಿಂದಲೇ ಯಾವ ರೀತಿ ಇರಬಹುದು? ಎಷ್ಟು ಕಾಡಾಗಿರಬಹುದು. ಒಂದು ತಿರುಪತಿ ಅರ್ಥ ಆಯ್ತಲ್ವ. ಈ ತಿರುಪತಿಗೆ ಹೋಗಬೇಕಾದ್ರೆ ನಮ್ಮ ಅಜ್ಜನ ಕಾಲದಲ್ಲೆಲ್ಲ ಒಂದು ಮಾತು ಹೇಳ್ತಾ ಇದ್ರು. ಏನು ಗೊತ್ತಾ? ಹೋಗುದು ಮಾತ್ರ, ಯಾವಾಗ ಬರ್ತೇನೆ ಅಂತ ಗೊತ್ತಿಲ್ಲ. ಬರದಿದ್ರೆ ಶ್ರೀನಿವಾಸನಲ್ಲಿ ಐಕ್ಯ ಆದಿ ಅಂತ ತಿಳಿದುಕೋ ಅಂತ ಹೇಳಿ ತಿರುಪತಿಗೆ ಹೋಗ್ತಾ ಇದ್ರು. ಒಂದು 2-3 ತಲೆಮಾರಿನ ಹಿಂದಿನ ಕತೆ. ಹೋಗ್ತಾ ಇದ್ದೇನೆ, ಗೊತ್ತಿಲ್ಲ ಬರ್ತೇನೆ ಇಲ್ವಾ ಅಂತೇಳಿ. ಅದು ದೇವಸ್ಥಾನಕ್ಕೆ ಹೋಗುವ ಸ್ಥಿತಿ. ಆ ಕಾಡಿನಲ್ಲಿ ಎಲ್ಲ ಯಾವ್ಯಾವ ರೀತಿಯೆಲ್ಲ ಹೋಗಬೇಕಿತ್ತು. ಯಾರು ಸಿಗ್ತಾರೆ ಅಂತ ಗೊತ್ತಿಲ್ಲ. ಹುಲಿ ಸಿಗ್ತದ, ಸರ್ಪ ಸಿಗ್ತದ, ಅಲ್ಲ ಆನೆ ಸಿಗ್ತದ, ಯಾವುದು ಸಿಗ್ತದೆ ಅಂತ ಗೊತ್ತಿಲ್ಲ. ಆದರೆ ಈಗಿನಾಗಿ ಹೋಗ್ತಾ ಇಲ್ಲ. ಒಂದು ಗುಂಪಾಗಿ ಹೋಗ್ತಾ ಇತ್ತು, ಬೇರೆ ದಾರಿ ಇಲ್ಲ. ಒಂದು ಗುಂಪಾಗಿ ಹೋಗುದು. ಸಿಂಗಲ್ ಹೋದ್ರೆ ಬಹಳ ಕಷ್ಟ. ಖುಷಿ ಬಂದಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೂ ಹೋಗ್ತಾ ಇದ್ರಲ್ಲ. ಈ ದಿನ ಇವತ್ತು ಹೋದ್ರೆ ನಾಳಿನ ದಿನ ಇನ್ನೊಬ್ಬರು ಒಟ್ಟಿನಲ್ಲಿ ಹೋಗ್ತಾ ಇದ್ರು. ಒಬ್ಬ ಹೋಗಿದ್ದಾನೆ ದಾರಿ ಆಗುದು. ಯಾರಾದ್ರೂ ಒಬ್ಬ ಹೋಗಿರ್ಬೇಕಲ್ಲ ದಾರಿ ಆಗಬೇಕಾದ್ರೆ. ಒಬ್ಬ ಹೋದ, ಇನ್ನೊಬ್ಬ ಹೋದ, ದಾರಿ ದೊಡ್ಡದಾಯ್ತು. ಇವತ್ತಿಗೆ ಎಲ್ಲಾ ರೀತಿಯಲ್ಲಿ ಹೋಗ್ತದೆ ಅಲ್ವಾ. ಆಕಾಶದಲ್ಲಿ ಹೋಗ್ತದೆ, ಭೂಲೋಕದಲ್ಲಿ ಹೋಗ್ತದೆ ಅಲ್ವಾ. ಆಕಾಶದಲ್ಲಿ ಹೋಗ್ತದೆ, ಭೂಲೋಕದಲ್ಲಿ ಹೋಗ್ತದೆ ಅಲ್ವಾ.
ಇದು ನೀರಿನಲ್ಲಿ ಹೋಗ್ತದೆ, ಎಲ್ಲ ರೀತಿಯಲ್ಲಿ ಹೋಗ್ತದೆ. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಶಿಪ್ಪಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಗಾಡಿಯಲ್ಲಿ ಹೋಗ್ಬೋದು. ಇಂಥ 4 ವೀಲರ್, 2 ವೀಲರ್, ಲಾರಿ, ಗೀರಿ, ಬಸ್ಸು ಗಿಸ್ಸು ಎಲ್ಲದರಲ್ಲಿ ಹೋಗ್ಬೋದು ಈಗ. ಹಾಂ, ಇದು ಯಾಕೆ ಹೇಳಲಿಕ್ಕೆ ಬಂದದು ಅಂತ ಹೇಳೋದಿಲ್ಲ. ಹಾಂ, ಇಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ, ದೇವಸ್ಥಾನಕ್ಕೆ ಹೋದರೆ ಸಾಕು, ಅವನ ಮನಸ್ಥಿತಿ, ಅವನ ಆರೋಗ್ಯ, ಅವನ ಎಲ್ಲ ವಿಚಾರಗಳು ಒಂದು ಆನಂದವಾಗಿ. ಕಾರಣ ಏನು ಗೊತ್ತುಂಟ? ಹೋಗುವಾಗ ಸಿಗುವ ಗಾಳಿ, ಮತ್ತೆ ಹೋಗುವಾಗ ತನ್ನ ಒಳಗೆ ಉಂಟಾಗುವ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಏನು? ಆ ಭಗವಂತನನ್ನು ನೋಡಿಯೇ ನೋಡ್ತೇನೆ ಅಂತೇಳಿ, ಆ ಭಗವಂತನ ದರ್ಶನ ಮಾಡಿಯೇ ಮಾಡ್ತೇನೆ ಅಂತೇಳಿ, ಮಾಡಿ ಪುನಃ ಯಾವುದೋ ಒಂದು ರೀತಿಯಲ್ಲಿ ಊರಿಗೆ ಹೋಗ್ತೇನೆ ಎಂಬ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅವನನ್ನು ಇನ್ನಷ್ಟು 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 ದೃಢಗೊಳಿಸಿದ. ಯಾಕೆಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ರೆ ಅದು ಎಷ್ಟು ದಿನ ಆಗ್ತದೆ, ಎಷ್ಟು ತಿಂಗಳಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿದ್ರೆ ಎಷ್ಟು ದಿನ ಆಗ್ತದೆ, ಎಷ್ಟು ತಿಂಗಳಾಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ಅಷ್ಟು ಒಳಗೆ ಎಲ್ಲ ಚೈತನ್ಯಗಳು ಬಂದಿರ್ತದೆ. ಕಾರಣ ಏನು? ಆ ದೇವಸ್ಥಾನವನ್ನು ಅಂಥ ಸ್ಥಳದಲ್ಲಿ ಮಾಡಿದ್ದಾರೆ ಋಷಿಮುನಿಗಳು. ಅಷ್ಟು ಎತ್ತರ ಸ್ಥಳದಲ್ಲಿ ಮಾಡಿದ್ದಾರೆ, ಪರ್ವತದಲ್ಲಿ ಮಾಡಿದ್ದಾರೆ. ಯಾಕೆ? ಅನೇಕ ಗಿಡ ಮೂಲಿಕೆಗಳಿವೆ, ಅದರದೆಲ್ಲ ಗಾಳಿ ನಮಗೆ ಅರಿವಿಲ್ಲದಂತೆ ನಮ್ಮನ್ನದು, ನಮ್ಮ ವ್ಯಾಧಿಯನ್ನು, ನಮ್ಮ ಒಳಗಿರೋ ಕಾಯಿಲೆಯನ್ನು ಅದು ದೂರ ಮಾಡ್ತದೆ. ಮತ್ತೆ ಚಪ್ಪಲಾಗ್ತಾ ಇಲ್ಲ, ಚಪ್ಪಲಾಗ್ತಿಲ್ಲ, ಬರಿಗಾಲಲ್ಲಿ ನಡೀತೈತೆ. ಈ ಬರಿಗಾಲಲ್ಲಿ ನಡೆಯೋದು ಉಂಟಲ್ವ, ಅದು ಸುಲಭದ ವಿಚಾರ ಅಲ್ಲ. ಈ ಬರಿಗಾಲಲ್ಲಿ ನಡೆಯೋದು ಯಾಕೆ ಹೇಳಿದ್ದು ಗೊತ್ತಾ? ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಪಾದರಕ್ಷೆ ಹಾಕದೆ, ಪಾದರಕ್ಷೆ ಅಂದರೆ ಗೊತ್ತಾಯ್ತಲ್ಲ, ಚಪ್ಪಲ್ ಟೋಟಲ್ ಆಗಿ ಹೇಳಿದ ಪಾದರಕ್ಷೆ ಅಂತ ಹೇಳಿದ ಕೂಡಲೇ ಗುರುಗಳ ಪಾದರಕ್ಷೆ ಅಂತ ಅಲ್ಲ, ಅರ್ಥ ಆಯ್ತಲ್ವಾ? ಪಾದರಕ್ಷೆ ಅಂದರೆ ಪಾದಕ್ಕೆ ಒಂದು ರಕ್ಷೆ, ಅರ್ಥ ಆಯ್ತಲ್ವ? ಅದಕ್ಕೆ ಚಪ್ಪಲು, ಸ್ಲಿಪ್ಪರ್ ಏನೆಲ್ಲ ಹೇಳ್ತಾರೆ ಅಲ್ವಾ, ಸಾಲ ರೀತಿಯಲ್ಲಿ ಹೆಸರು ಉಂಟು ಅದಕ್ಕೆ. ಒಟ್ಟಿನಲ್ಲಿ ಪಾದರಕ್ಷೆ. ಈ ಪಾದರಕ್ಷೆ ಹಾಕದೆ ನಡೆಯುವುದು ಯಾಕೆ ಅಂತ ಹೇಳಿದರೆ, ನಮ್ಮ ಪಾದಕ್ಕೆ ಎಷ್ಟು ಈ ಮಣ್ಣು ತಾಗ್ತದೆ, ಈ ಕಲ್ಲು ತಾಗ್ತದೆ, ಅಷ್ಟಕ್ಕೂ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಮನುಷ್ಯನ ದೇಹದ ಎಲ್ಲ ಆರೋಗ್ಯದ ಗುಟ್ಟು ಇರೋದುಂಟಲ್ವ ಅವನ ಪಾದದಲ್ಲಿ. ಇದೆಲ್ಲರೂ ತಿಳಿದುಕೊಳ್ಬೇಕಾದ ವಿಚಾರ. ಒಂದು ಸೈನ್ಸ್ ಕೂಡ ಇದನ್ನೇ ಹೇಳ್ತದೆ. ಬೇಕಾದರೆ ರಿಸರ್ಚ್ ಮಾಡಿದರೆ ಮನುಷ್ಯನ ಆರೋಗ್ಯದ ಗುಟ್ಟಿರೋದು ಪಾದದಲ್ಲಿ. ಆ ಪಾದಕ್ಕೆ ಎಷ್ಟು ನಮಗೆ ಒತ್ತಡ ಸಿಗ್ತದೆ, ಎಷ್ಟು ಆ ಪಾದ ಈ ಭೂಮಿಗೆ ಪ್ರೆಸ್ ಆಗ್ತದೆ, ಎಷ್ಟು ಅದಕ್ಕೆ ಕಲ್ಲು ಮುಳ್ಳು ಎಲ್ಲ ಚುಚ್ಚುತ್ತದೆ, ಆ ಪಾದ ಒಂದು ಒಳ್ಳೆಯ ಒಂದು ಇದರಲ್ಲಿರಬೇಕು, ಆ್ಯಕ್ಟಿವಲ್ಲಿರಬೇಕು. ಆಗ ನಮ್ಮ ಟೋಟಲ್ ಬಾಡಿ ಚೆನ್ನಾಗಿರ್ತದೆ. ಇದೆಲ್ಲ ಹಿಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಆಗ್ತಾ ಇತ್ತು. ಆಗ ದೇವರ ಮೇಲೆ ಒಳ್ಳೆ ನಂಬಿಕೆ ಇತ್ತು. ದೇವರಂದ್ರೆ ಅಷ್ಟು ಪವಿತ್ರವಾಗಿತ್ತು. ಈಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗುವುದಂದ್ರೆ ಇದು ಯಾವುದೂ ಇಲ್ಲ. ಮತ್ತೆ ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿ ಎಲ್ಲಿಂದ ಸಿಗ್ತದೆ, ಸಂತೋಷ ಎಲ್ಲಿಂದ ಸಿಗ್ತದೆ? ಆ ಒಂದು ವೈಬನ್ನು, ಆ ಒಂದು ಎನರ್ಜಿಯನ್ನು ಹೇಗೆ ಅವರು ಸ್ವೀಕರಿಸುವುದು? ಒಂದು ಎನರ್ಜಿಯನ್ನು ರಿಸೀವ್ ಮಾಡಬೇಕಾದ್ರೆ, ಒಂದು ಶಕ್ತಿಯನ್ನು ರಿಸೀವ್ ಮಾಡಬೇಕು ಅಂತ ಆದರೆ ಸ್ವಲ್ಪ ಆದರೂ ಕಷ್ಟಪಡಬೇಕು. ಯಾಕೆ ಹೇಳಿದ್ರು ಗೊತ್ತುಂಟು? ಇವತ್ತಿನ ಕಾಲದಲ್ಲಿ ಯಾರಿಗೂ ಮನಸ್ಥಿತಿ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಯಾವುದು ಸರಿ ಇಲ್ಲ ಅಂತ ಹೇಳಿದರೆ, ಹಳೆಯ ಕಾಲದಲ್ಲಿ ಇದೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ನಮ್ಮ ಋಷಿಮುನಿಗಳು ಆಲೋಚನೆ ಮಾಡಿ ಮನುಷ್ಯರಿಗೆ ಬೇಕಾಗಿ ಒಂದು ಒಳ್ಳೆಯ ಸ್ಥಿತಿಯನ್ನು ಮಾಡಿಕೊಟ್ರು. ಬರುತ್ತಾ ಮನುಷ್ಯನಿಗೆ ಬುದ್ಧಿ ಜಾಸ್ತಿ ಆಯಿತು, ಅನೇಕ ರೀತಿಯ ಡೆವಲಪ್ ಅನ್ನು ಕಂಡುಕೊಂಡ. ನಮ್ಮ ಋಷಿಮುನಿಗಳು ಮಾಡಿದನೆಲ್ಲ ಇವನು ಯಾವುದೋ ಒಂದು ರೀತಿಯಲ್ಲಿ ಕೆಡಿಸ್ತಾ ಬರ್ತಾ ಇದ್ದ. ಅದು ಆ್ಯಕ್ಚುಲಿ ಯಾಕೆ ಬೇಕಾಗಿ ಮಾಡಿದ್ರು? ಅವ್ರಿಗೆ ಬುದ್ಧಿ ಇಲ್ಲ ಆಯ್ತಾ, ಅವ್ರಿಗೆ ಗೊತ್ತಿಲ್ಲ ಆಯ್ತಾ? ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು.
ಆದರೂ ಕೂಡ ಇವತ್ತೊಂದು 25% ಆ ಒಂದು ಫೀಲಿಂಗ್ ಸಿಕ್ಕೇ ಸಿಗ್ತದೆ. ಹ್ಮ್. ಆ ಕಾಡಿನಲ್ಲಿ ರೋಡಿನಲ್ಲಿ ಹೋದರೂ ಸರಿ, ಗಾಡಿಯಲ್ಲಿ ಹೋದರೂ ಸರಿ. ಆದರೆ ಅದೊಂದು ಹೋಗುವಾಗ ಆ ಒಂದು ಬೇರೆ ಸ್ಥಳಕ್ಕಿಂತಲೂ ಆ ದೇವಸ್ಥಾನಕ್ಕೆ ಹೋಗುವಾಗ, ತಿರುಪತಿಗೆ ಹೋಗುವ ಸರಿ, ಧರ್ಮಸ್ಥಳಕ್ಕೆ ಹೋಗುವಾದರೂ ಸರಿ, ಇನ್ನು ಅನೇಕ ಶಬರಿಮಲೆಗೆ ಹೋಗುವಾದರೂ ಸರಿ, ಎಲ್ಲಿಗೆ ಹೋಗುವುದು ಸರಿ, ಆ ಹಳೆಯ ಇದು ಸಿಗದಿದ್ದರೆ ಒಂದು 25% ಅದು ಸಿಗ್ತದೆ. ಅದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳೋದು ಪ್ರತಿಯೊಬ್ಬರಿಗೆ. ಇವತ್ತಿನ ಕಾಲ ಆ ರೀತಿ ಉಂಟು. ಆದ ಕಾರಣ ಯಾರಿಗೂ ಇಲ್ಲಿ ಸರಿ ಅಂತೇಳಿ ಆಗೋದಿಲ್ಲ. ಟೆಕ್ನಾಲಜಿ, ಎಲ್ಲರೂ ಟೆಕ್ನಾಲಜಿಯ ದಾಸರಾಗಿದ್ದಾರೆ. ಅರ್ಥ ಆಯ್ತಲ್ವ? ಟೋಟಲ್ ಆಗಿ ಹೇಳೋದಾದ್ರೆ ಸರಿ ಆಲೋಚನೆ ಮಾಡಿ ನೋಡಬೇಕು. ಫುಡ್ಡು ಯಾವುದೂ ಸರಿ ಇಲ್ಲ. ಈ ಯಾವುದು ಸರಿ ಇಲ್ಲದಾಗ ಮನುಷ್ಯ ಹೇಗಿರಬೇಕು ಅಂತ ಕೇಳೋದು. ಮನುಷ್ಯ ಹೇಗಿರಬೇಕು ಯಾವುದು ಸರಿ ಇಲ್ಲದ, ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾದ ವಿಷಯ. ಆಗ ಮನುಷ್ಯ ಹೇಗಿರಬೇಕು, ಯಾವುದು ಸರಿ ಇಲ್ಲ. ಇಲ್ಲಿ ಊಟವೂ ಸರಿ ಇಲ್ಲ, ನಮ್ಮ ಅಕ್ಕಪಕ್ಕದವರು ಸರಿ ಇಲ್ಲ, ನಮ್ಮ ಬಂಧು ಬಳಗವೂ ಸರಿ ಇಲ್ಲ. ಎಲ್ಲವೂ ಅವರವರ ಸ್ವಾರ್ಥಕ್ಕಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ. ಈ ಸತ್ಯವನ್ನು ಪ್ರತಿಯೊಬ್ಬರು ಈಗ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಅಲ್ವಾ? ಈ ಸತ್ಯವನ್ನು ಪ್ರತಿಯೊಬ್ಬರು ಈಗ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ. ಎಲ್ಲರ ಜೀವನದಲ್ಲಿ ನಡೆದಿದೆ. ಸ್ವಲ್ಪ ವರ್ಷಗಳ ಹಿಂದೆ ಅದು ಗೊತ್ತಿಲ್ಲ ಆಯ್ತು, ಒಬ್ಬರನ್ನೊಬ್ಬರು ಸ್ಪಂದಿಸ್ತಾ ಇಲ್ಲ ಆಯ್ತು, ಒಬ್ಬೊಬ್ಬರ ಜೊತೆ ಬೆರೀತಾ ಇಲ್ಲ ಆಯ್ತು. ಇವತ್ತಿನ ಕಾಲದಲ್ಲಿ ಯಾರನ್ನು ಬೇಕಾದ್ರೂ ಸ್ಪಂದಿಸಬಹುದು. ಅಮೆರಿಕದಲ್ಲಿದ್ದವಂತರೂ ಮಾತಾಡಬಹುದು, ಹೇಗೂ ಮಾತಾಡಬಹುದು ಅಲ್ವಾ? ಎಷ್ಟು ವಿಷಯ ಇವತ್ತು ತಿಳ್ಕೊಳ್ಬಹುದು. ಇದರಲ್ಲಿ ಅನೇಕ ಅನುಭವಗಳು ಆಗಿದೆ, ಅನೇಕ ರೀತಿಯ ವಿಚಾರಗಳು ಅನುಭವಿಸಿ ಆಗಿದೆ. ಇನ್ನಾದರೂ ನಾವು ಹೇಗಿರಬೇಕು ಅಂತ ಸ್ವಲ್ಪ ತಿಳಿದುಕೊಂಡ್ರೆ ಮನುಷ್ಯನ ಜನ್ಮಕ್ಕೆ ಸ್ವಲ್ಪ ಸಾರ್ಥಕತೆಯನ್ನು ಕಂಡುಕೊಳ್ಬೋದು. ಅವರವರೇ ತಿಳಿದುಕೊಳ್ಬೇಕು. ಪ್ರತಿಯೊಬ್ಬ ಸೋತೋಗಿದ್ದಾನೆ. ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಬ್ಬ ಯಾವ್ಯಾವ ರೀತಿಯಲ್ಲಿ ಸೋತೋಗಿದ್ದಾನೆ ಅಂತ ಹೇಳೋದು ಇದೆಲ್ಲರಿಗೂ ಅನ್ವಯಿಸ್ತದೆ. ಕೊನೆಗೆ ನಾವು ಹೇಗಿರಬೇಕು ಅಂತೇಳಿ ಆಲೋಚನೆ ಮಾಡುವಾಗ ಈಗಿನ ಕಾಲವನ್ನೆಲ್ಲ ಗುಣಿಸಿ ಕಳಿಸಿ ಎಲ್ಲ ನೋಡಿ ಬಾಗಿಸಿ ಎಲ್ಲ ಆಗುವಾಗ ಕೊನೆಗೆ ಸಿಗುವುದೇನು ಗೊತ್ತುಂಟ? ಕೂಡಿದಷ್ಟು ಸತ್ಯದಲ್ಲಿರಬೇಕು, ಕೂಡಿದಷ್ಟರ ಮಟ್ಟಿಗೆ ಸತ್ಯದಲ್ಲಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಕೂಡಿದಷ್ಟು ಮಟ್ಟಿಗೆ ಫೈನಲ್ಲಿಗೆ ಸಿಗುವ ಉತ್ತರ ಅದು. ಇದನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಹೌದು, ಇದರ ಜೊತೆ ಬದುಕಬೇಕು. ಆಗ ಭಗವಂತ ಏನು ಹೇಳ್ತಾನೆ ಗೊತ್ತುಂಟಾ? ಎಲ್ಲರನ್ನು ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ ಅರ್ಥ. ಪ್ರತಿಯೊಬ್ಬನನ್ನು ಈ ಟೆಕ್ನಾಲಜಿ ಅದೆಲ್ಲ ಬಂದು ಪ್ರತಿಯೊಬ್ಬನನ್ನು ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾ ಉಂಟು. ಪ್ರತಿಯೊಬ್ಬನಿಗೊಂದು ಭಯವನ್ನು ಹುಟ್ಟಿಸಿದ ಭಗವಂತ. ಇದೆಲ್ಲ ಬಂದದ್ದು ಯಾಕೆ ಗೊತ್ತುಂಟ? ಭಯವನ್ನು ಹುಟ್ಟಿಸ್ಲಿಕ್ಕೆ. ಜಾಗ್ರತೆಯಾಗಿರು, ತಪ್ಪು ಮಾಡಬೇಡ. ಇವತ್ತು ಯಾವ ರೀತಿ ಉಂಟು ನ್ಯೂಸ್ ಎಲ್ಲ ಅಲ್ವಾ? ಒಂದು ವಿಧದಲ್ಲಿ ಅದು ನಮ್ಮನ್ನು ಕೆಡಿಸಿದ್ರು ಕೂಡ ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ಅದು ಸತ್ಯದ ದಾರಿಗೆ ಕರ್ಕೊಂಡು ಹೋಗ್ತಾ ಉಂಟು. ಸತ್ಯವಾದ ವಿಚಾರ. ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಈಗಿನ ಕಾಲ ಯಾಕೆ ಹೀಗೆ ಉಂಟು, ಈಗಿನ ಪರಿಸ್ಥಿತಿ ಯಾಕೆ ಹೀಗೆ ಉಂಟು, ಈಗಿನ ಪರಿಸ್ಥಿತಿ ಯಾಕೆ ಹೀಗೆ ಉಂಟು ಅಂತ ಹೇಳಿದರೆ ಪ್ರತಿಯೊಬ್ಬನಿಗೂ ಸತ್ಯದ ಅರಿವು ಆಗಲಿಕ್ಕೆ ಬೇಕಾಗಿ ಈಗಿನ ಕಾಲ, ಈಗಿನ ಪರಿಸ್ಥಿತಿ ಈ ರೀತಿಯಾಗಿ ಇದೆ ಅಂತೇಳಿ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಅವರ ಜೀವನದಲ್ಲಿ. ಅಷ್ಟು ವೇಗವಾಗಿ ಹೋಗಿದೆ ಪ್ರಪಂಚ ಈಗ ಒಂದು 30 ವರ್ಷದಿಂದ. ಈಗ ಯಾವುದನ್ನೆಲ್ಲ ಮಾತಾಡಬಾರ್ದು ಅದನ್ನೆಲ್ಲ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಯಾವುದನ್ನೆಲ್ಲ ಹೇಳಲಿಕ್ಕಿಲ್ಲೋ ಅದನ್ನೆಲ್ಲ ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅಷ್ಟೊಂದು ಓಪನ್ ಆಗಿ ಮಾತಾಡ್ತಾರೆ ಎಲ್ಲರೂ ಎಲ್ಲ ವಿಚಾರವನ್ನು. ಆಗಿರುವಾಗ ಏನಿದ್ರ ಅರ್ಥ ಅಂತ ಹೇಳಿ ಎಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಪ್ರತಿಯೊಬ್ಬರು ಸತ್ಯದ ದಾರಿಯಲ್ಲಿ ಹೋಗಲಿಕ್ಕೆ ಭಗವಂತ ಹೇಳಿಕೊಡ್ತಾ ಇದ್ದಾನೆ ಅಂತೇಳಿ ಅರ್ಥ.
ಸತ್ಯದ ಅರಿವು ಮಾಡಲಿಕ್ಕೆ ಈ ರೀತಿಯಾಗಿ ಎಲ್ಲ ವಿಷಯಗಳು ಸೃಷ್ಟಿಯಾಗಿದೆ ಅಂತೇಳಿ ಅರ್ಥ. ಆದ ಕಾರಣ ಹೇಳುದು ಭಗವಂತನ ಲೀಲೆ ಅದ್ಭುತ ಅಂತೇಳಿ, ತುಂಬ ಅದ್ಭುತ. ಇಂದಿನ ಕಾಲದಲ್ಲೆಲ್ಲ ನೀನು ಆ ಸತ್ಯದ ಅರಿವು ಮಾಡಿಕೊಳ್ಳಬೇಕಾದ್ರೆ ದೇವಸ್ಥಾನ ಹೋಗ್ಬೇಕಿತ್ತು, ಅಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಹೋಗ್ಬೇಕಿತ್ತು. ಆದರೆ ಈಗ ನಿನಗೆ ಕೂತುಕೊಂಡಲ್ಲಿ ಅರಿವಾಗ್ತಾ ಉಂಟು ಟೋಟಲ್ ಆಗಿ. ಮನುಷ್ಯನ ಜನ್ಮ ಅಂದ್ರೆ ಏನು, ಮನುಷ್ಯ ಯಾಕೆ, ಯಾವ ರೀತಿ ಇದ್ದಾರೆ ಮನುಷ್ಯರು ಅಂತೇಳಿ ಪ್ರತಿಯೊಂದು ಮನುಷ್ಯನಿಗೆ ಗೊತ್ತುಂಟು. ಎದುರಿಂದ ಹೇಗೆ ಮಾತಾಡ್ತಾರೆ, ಹಿಂದಿನಿಂದ ಹೇಗೆ ಮಾತಾಡ್ತಾರೆ, ನಾವು ಹೋದ ನಂತರ ಹೇಗೆ ಮಾತಾಡ್ತಾರೆ, ಯಾವ ರೀತಿ ನೆಗಡ್ತಾರೆ, ಹೇಗೆ ಚುಚ್ಚಿ ಮಾತಾಡ್ತಾರೆ, ಯಾವುದೆಲ್ಲ ವಿಚಾರ, ಏನೆಲ್ಲ ವಿಚಾರ ಮಾತಾಡ್ತಾರೆ, ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ಟೋಟಲ್ ಆಗಿ ಅಲ್ವಾ. ಸ್ವಲ್ಪ ವರ್ಷಗಳ ಹಿಂದೆ ಇದೆಲ್ಲ ಗೊತ್ತಿತ್ತ? ಖಂಡಿತ ಗೊತ್ತಿಲ್ಲ ಇತ್ತು. ಪ್ರತಿಯೊಬ್ಬರು ನೋಡುವಾಗ ಒಳ್ಳೇದು 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 ಅಂತ ನೆನೆಸ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? ಒಬ್ರೊಬ್ರು ಪರಸ್ಪರ ಭೇಟಿ ಆಗ್ತಿಲ್ಲ ಇತ್ತು, ಯಾವಾಗೋ ಒಂದ್ಸಲ ಭೇಟಿ ಆಗ್ತಾ ಇದ್ರು ಅಲ್ವಾ. ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಸಮಯ ಹಿಡಿತಿತ್ತು. ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಇತ್ತು. ಒಂದು ಮನೆಗೆ ಎಷ್ಟು ಅಂತರ ಇರಬೇಕು ಕಟ್ಟಬೇಕು ಅಂತ ಹೇಳಿದ್ರೆ. ಹತ್ರ ಮನೆ ಕಟ್ಟಲಿಕ್ಕೆ ಇಲ್ಲ, ಗೋಡೆಗೆ ಗೋಡೆ ಇಟ್ಟು ಈ ಕಡೆಗೆ ಮನೆಗೊಂದು ಗೋಡೆ, ಈ ಕಡೆಗೆ ಒಂದೇ ಗೋಡೆ, ಎರಡು ಮನೆಗೆ. ಇದೆಲ್ಲ ಇಲ್ಲವೇ ಇಲ್ಲ. ಈಗ ಹೇಳುದು ವಿಷಯ, ಈ ಕಡೆ ಮನೆಯಲ್ಲಿ ಮಾತಾಡಿದ್ರೆ ಈ ಕಡೆ ಕೇಳ್ತದೆ ಅಲ್ವಾ, ಎಲ್ಲವೂ ಕೇಳ್ತದಲ್ವಾ. ಜನಸಂಖ್ಯೆ ಜಾಸ್ತಿ ಆಯಿತು, ಮನುಷ್ಯರಿಗೆ ಬುದ್ಧಿ ಹೆಚ್ಚಾಯಿತು, ಹೊಸ ಹೊಸ ವಿಚಾರವನ್ನೆಲ್ಲ ಕಂಡುಹಿಡಿದ್ರು, ಎಲ್ಲ ಮಾಡಿದ್ರು, ಕೊನೆಗೆ ನೆಮ್ಮದಿಯನ್ನು ಕಳ್ಕೊಂಡ್ರು. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ನಿಜವಾಗಿ ಹೇಳೋದು, ಇವತ್ತು ಪ್ರತಿಯೊಬ್ಬ ನೆಮ್ಮದಿರ್ಲಿಕ್ಕೆ ಕಾರಣ, ನೆಮ್ಮದಿಯಲ್ಲಿ ಇರದೇ ಇರಲಿಕ್ಕೆ ಕಾರಣ ಇವತ್ತು ವೇಗವಾಗಿ ಬೆಳೆಯುವ ಪ್ರಪಂಚದಲ್ಲಿ ವಿಪರೀತವಾದ ಬುದ್ಧಿ, ವಿನಾಶಕಾರಿ ವಿಪರೀತ ಬುದ್ಧಿ. ಈ ಬುದ್ಧಿ ಏನು ಮಾಡ್ತಾ ಉಂಟು ಅಂತ ಹೇಳಿದ್ರೆ ಸತ್ಯವನ್ನು ಹೇಳ್ತಾ ಉಂಟು. ಪ್ರತಿಯೊಬ್ಬರ ಜೀವನಕ್ಕೆ ಹೇಳುದು, ಇವಾಗ ಸತ್ಯದ ಅರಿವು ಎಂಬುದು ಪ್ರಾರಂಭ ಆಗಿದೆ. ಸತ್ಯ ಅಂದರೆ ಏನು ಅಂತ ಹೇಳಿ ಪ್ರತಿಯೊಬ್ಬರು ತಿಳಿದುಕೊಳ್ತಾ ಇದ್ದಾರೆ. ಯಾವುದೋ ಒಂದು ರೀತಿಯಲ್ಲಿ. ಒಂದು ಕಾಲದಲ್ಲಿ ಗಂಡ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದಲ್ಲಿ ಗಂಡ ಅಂತ ಹೇಳಿದ್ರೆ ನೋಡುದೇ ಸಂದೇಹದಲ್ಲಿ. ಈ ಸತ್ಯ ಅಲ್ವಾ? ಈ ಸತ್ಯದ ಅರಿವಲ್ವಾ? ಒಂದು ಕಾಲದಲ್ಲಿ ಹೆಂಡತಿ ಅಂತ ಹೇಳಿದ್ರೆ ಅಷ್ಟು ಪವಿತ್ರ ಅಂತ ಹೇಳ್ತಾ ಇದ್ರು, ನನ್ನ ಹೆಂಡತಿ ಅಂತ ಹೇಳಿ. ಇವತ್ತಿನ ಕಾಲದಲ್ಲಿ ಎಲ್ಲಿಯೋ ಒಂದು ಮನಸ್ಸಿನಲ್ಲಿ ಹೇಳ್ತದೆ. ಸತ್ಯವಾಗಿ ಹೇಳುದು ನಾನು, ಇದರಲ್ಲಿ ಎರಡು ಮಾತಿಲ್ಲ. ಇದೆಲ್ಲ ಸತ್ಯದ ಅರಿವಲ್ವಾ? ಸತ್ಯದ ಅರಿವಾಗ ಏನು ಮಾಡ್ತಾನೆ, ಅದನ್ನು ಮರೀತಾನೆ. ಏನು ಬೇಕಾದ್ರೆ ಆಗಲಿ, ಅವರವರ ಕರ್ಮ ಅಂತ ಹೇಳಿ. ಇವತ್ತು ಅಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳುದು, ಇವತ್ತು ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳುದು. ಅವರವರ ಕರ್ಮ ಅಲ್ವಾ, ಅವರವರು ಅನುಭವಿಸ್ತಾರೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಋಣದಲ್ಲಿ ಏನುಂಟು ಅದು ಅನುಭವಿಸಬೇಕು. ಆ ಸತ್ಯವನ್ನು ತಿಳಿಲಿಕ್ಕೆ ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ನನ್ನದು ಅಂತ ಹಿಡಿತದಲ್ಲಿ ಇಡ್ತಾ ಇದ್ರು. ಈಗೆಲ್ಲ ಆ ಹಿಡಿತದಲ್ಲಿರುವ ಕಾಲ ಎಲ್ಲ ದೂರ ಹೋಗಿದೆ. ನೀನು ಯಾರನ್ನು ಹಿಡಿತದಲ್ಲಿ ಇಡ್ಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯದ ಅರಿವು ಇವತ್ತು ಪ್ರತಿಯೊಬ್ಬನಿಗೆ ಆಗ್ತಾ ಉಂಟು. ಹೌದಲ್ವಾ? ಆ ಕಾರಣ ಹೇಳುದು, ಇದೆಲ್ಲ ಆಗುದು ಒಳ್ಳೆಯದಕ್ಕೆ. ಇದರಲ್ಲಿ ನೀವು ಸತ್ಯವನ್ನು ತಿಳಿದ್ರೆ ನಿಮಗೆ ನೆಮ್ಮದಿಯು, ಮನಸ್ಥಿತಿಯು, ಆರೋಗ್ಯವು ಎಲ್ಲವೂ ಚೆನ್ನಾಗಿರ್ತದೆ. ಈ ಸತ್ಯವನ್ನು ತಿಳಿದ್ರೆ. ಈಗ ಭಗವಂತ ಮಾಡುತ್ತಿರುವ ಪಾಠ ಪ್ರಕೃತಿಯಲ್ಲಿ, ಎಲ್ಲರೂ ಸತ್ಯದ ದಾರಿಗೆ ಹೋಗಿ ಅಂತ ಜಾಗ್ರತೆ ಆಗಿರಿ. ನೀವು ಎಷ್ಟು ಹೇಳಿದ್ರು ಕೇಳುವುದಿಲ್ಲ ಅಂತ ಹೇಳಿದ್ರೆ ನಾನೇ ಸೃಷ್ಟಿ ಮಾಡ್ತೇನೆ ಇನ್ನೊಂದು ರೀತಿಯಲ್ಲಿ, ನೀವು ಬಗ್ಲೇಬೇಕು ಅಂತೇಳಿ. ಆದ ಕಾರಣ ಈ ವಿಜ್ಞಾನ ಇಷ್ಟಕ್ಕೆ ಬೆಳೀತಾ ಉಂಟು, ಮುಂದೆ ಇನ್ನೂ ಬೆಳೀತದೆ. ಇಷ್ಟೇ ಹೇಳುದು, ಇನ್ನೂ ಸತ್ಯವಂತರಾಗ್ತಾರೆ ಅಂತ ಹೇಳುದು.
ಮನುಷ್ಯರು. ಪ್ರತಿಯೊಬ್ಬನಿಗೂ ಅರ್ಥ ಆಗ್ತದೆ ನಾನು ಒಬ್ಬನೇ ಸಿಂಗಲ್ ಅಂತೇಳಿ. ಪ್ರತಿಯೊಬ್ಬನಿಗೂ ಅರ್ಥ ಆಗ್ತದೆ ಇಲ್ಲಿ ಯಾರಿಗೆ ಯಾರಿಲ್ಲ ಅಂತೇಳಿ. ಇದೆಷ್ಟೋ ವರ್ಷಗಳು, ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಋಷಿ ಮುನಿಗಳು ಹೇಳಿದ ವಿಚಾರ. ಅದೆಷ್ಟೋ ಲಕ್ಷದ ಹಿಂದೆ ದಾಸರು ಅವರೆಲ್ಲ ಹೇಳಿದ ವಿಚಾರ, ಶರಣರೆಲ್ಲ. ಇನ್ನು ಇದು ಅವನೇ ಅರ್ಥ ಮಾಡಿಕೊಳ್ಳುವ ಕಾಲ ಬಂದಾಯ್ತು ಅಂತ ಹೇಳೋದು. ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿತ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.